ಸಂತು ಸರ್, ಅಪ್ಪುಗೆ ಸಾಂಗ್ ಇದೆಯಲ್ಲ, ಆ ಅಪ್ಪುಗೆ ಪದದಲ್ಲೇ ಅಪ್ಪು ಬದುಕಿದ್ದಾರೆ. ಅಪ್ಪು ಸರ್ ಹಗ್ ಮಾಡೋ ಸ್ಟೈಲ್ ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ತಲೆನ ಎದೆಗೆ ಮುಟ್ಟಿಸ್ತಾರೆ ಯಾವಾಗ್ಲೂ ಕೂಡ. ನಿಮ್ಮ ಮರೆಯಲಾಗದ ಹಗ್ಗನ್ನ ಈಗ ನೆನಪಿಸ್ಕೋಬಹುದಾ ಯಾವ್ದಾದ್ರು? ಹೌದು ಸರ್, ಅದು ಪ್ರಾಬ್ಲಿ ರಾಜ್ಕುಮಾರ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದ್ಸಲ, ಮತ್ತೆ ಬೊಂಬೆ ಹಾಡು ಅವ್ರು ಕೇಳಿದ್ಮೇಲೆ ಒಂದ್ಸಲ, ಮತ್ತು ಅಂದ್ರೆ ಅವರು ಪ್ರತಿ ಸತಿ ನಾನು ಮೀಟ್ ಮಾಡಿದಾಗ ಹಗ್ ಮಾಡೋರು. ಅದ್ರಲ್ಲಿ ನನಗೆ ತುಂಬಾ ಟಚ್ ಆಗೋದು ಅವರು ಪಿಕ್ಚರ್ ರಿಲೀಸ್ ಆದ್ಮೇಲೆ. ಅವಾಗ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೂ ಹುಷಾರಿರ್ಲಿಲ್ಲ. ರಾಜ್ಕುಮಾರ ಸಿನಿಮಾ ರಿಲೀಸ್ ಆದಾಗ ಅವ್ರಿಗೆ ಅದು ನೋವಿತ್ತು, ತಾಯಿ ಹುಷಾರಿಲ್ಲ, ಸಿನಿಮಾ ನೋಡೋಕ್ಕಾಗಿಲ್ಲ ಅನ್ನೋ ಒಂದು ನೋವಿತ್ತು. ಜೊತೆಗೆ ಈ ಸಿನಿಮಾ ಅಪ್ಪಾಜಿ ಹೆಸರಲ್ಲಿ ಇಷ್ಟು ದೊಡ್ಡದಾಗಿದೆ, ಅದು ಕಲೆಕ್ಷನ್ ರೆಕಾರ್ಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪ್ರೀತಿ ಮತ್ತು ವಿಶ್ವಾಸ, ಗೌರವ ಸಿಕ್ಕಿರೋದ್ರ ಬಗ್ಗೆ ತುಂಬಾ ಖುಷಿ ಪಡೋರು ಅವರು. ಆ ಸಮಯದಲ್ಲಿ ಅವರು ಒಂದ್ಸಲಿ ಅದನ್ನು ಹಗ್ ಮಾಡಿದ ರೀತಿ ಮತ್ತು ಆ ಒಂದು ಕಾನ್ಫಿಡೆನ್ಸ್ ಇದೆ ಗೊತ್ತಾ, ಅವ್ರು ತಪ್ಕೊಂಡಾಗ, ಮತ್ತು ಆ ನಿಷ್ಕಲ್ಮಶವಾದಂಥ ಒಂದು ಎನರ್ಜಿ, ವೈಬು, ಪ್ರಾಬ್ಲಿ ಅದು ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತು ಅವ್ರು ಯಾವ ಥರ ಒಂದು ವ್ಯಕ್ತಿನ ಅಪ್ಕೋತಾ ಇದ್ರು ಅಂತ. ಸೊ ಈ ಹಾಡಲ್ಲಿ ನೀವು ಹೇಳ್ದಂಗೆ ಆ ಅಪ್ಪುಗೆ ಅನ್ನೋ ಪದದಲ್ಲಿ ಅವ್ರು ಸದಾ ಜೀವಂತವಾಗಿರ್ತಾರೆ. ಗುರು ಹೇಳ್ದಂಗೆ ಅವ್ರು ನಮ್ಮ ಜೊತೆನೇ ಇದ್ದಾರೆ, ಮನಸ್ಸಲ್ಲೇ ಇದ್ದಾರೆ. ಮತ್ತು ನೀವುಗಳು ಮಾಧ್ಯಮ ಅವ್ರನ್ನ ಜೀವಂತವಾಗೇ ಇಟ್ಕೊಂಡಿದ್ದೀರಾ. ಈ ಅವರ ಒಂದು ಜೀವ ಕಳೆ ಹಾಗೆ ಉಳಿಸಿದ್ದೀರಾ. ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ರಿಗೂ ನಾನು ಕೃತಜ್ಞತೆ ಹೇಳಲೇಬೇಕು. ಅವರ ಒಬ್ಬ ಅಭಿಮಾನಿಯಾಗಿ ಅವ್ರನ್ನ ನೀವೆಲ್ಲರೂ ಜೀವಂತವಾಗಿ ಇಟ್ಟಿದ್ದೀರಾ. ನಿಮ್ಮ ಥರನೇ ನಾನು ಸಾಧ್ಯವಾದಷ್ಟು ಆ ಒಂದು ಎಮೋಷನ್ನು, ಆ ಫೀಲ್ನ ಜೀವಂತವಾಗಿಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸರಿ, ಈ ಸಿನಿಮಾ ಮುಖಾಂತರ ನಿಮ್ಮ ಮೇಲೆ ಅಭಿಮಾನಿಗಳ ಒಂದು ನಿರೀಕ್ಷೆ ಭಾರ ತುಂಬಾ ಇದೆ ಹೆಗಲ ಮೇಲೆ. ಸೊ ಅದರ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಆ ಒಂದು ಭಾರವನ್ನು ನೀವು ಯಾವ ರೀತಿ ನಿಭಾಯಿಸಿದ್ದೀರಾ? ಮೊದಲನೇದಾಗಿ ಸಿನಿಮಾ ಅಂದ್ರೆ ನಂಗೆ ತುಂಬಾ ಇಷ್ಟ. ಸಿನಿಮಾ ಮಾಡಬೇಕು ಅಂತ ಸುಮಾರು ವರ್ಷ ನಾನು ಕಾದಿದ್ದೀನಿ. ಈ ಸಿನಿಮಾಗೋಸ್ಕರ ಅಂದ್ರೆ ಮೊದಲನೇ ಸಿನಿಮಾ ಅಂತ ನಾನು ಸಿನಿಮಾ ಜರ್ನಿ ಶುರು ಮಾಡ್ಬೇಕಂತ ಸಾಕಷ್ಟು ತಯಾರಿ ಮಾಡಿದೆ, ಕಾಯ್ತಾ ಇದ್ದೆ ನನಗೆ. ಸೊ ಅದು ಯಾವಾಗ್ಲೂ ಇತ್ತು. ಇವತ್ತು ಈ ಸಿನಿಮಾ ನಡೀತಾ ಇದೆ, ಕೊನೆಗೆ ಇವತ್ತು ರಿಲೀಸ್ಗೂ ಬಂದಿದೆ. ಅದಷ್ಟೇ ನನಗೆ ನೆನಪಿರೋದು. ಸೊ ನನ್ನ ಕಡೆಯಿಂದ ಎಷ್ಟಾಗಿದೆ ನಾನು ಮಾಡಿದ್ದೀನಿ, ಅದು ಜನ ಹೇಗೆ ತಗೋತಾರೆ ಅಂತ ನೋಡ್ಬೇಕಷ್ಟೇ. ನಿಮ್ಮನ್ನ ಒಂದು PRK ಪ್ರೊಡಕ್ಷನ್ ಮುಖಾಂತರ ಪುನೀತ್ ರಾಜ್ಕುಮಾರ್ ಅವರೇ ಒಂದು ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಒಂದು ತಯಾರಿ ಕೂಡ ಆಗಿತ್ತು, ಒಂದು ಟೀಸರ್ ಕೂಡ ಲಾಂಚ್ ಆಗಿತ್ತು. ಸೊ ಈ ಸಂದರ್ಭದಲ್ಲಿ ನೀವು ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೋತೀರಾ? ಅವ್ರನ್ನ ಪ್ರತಿ ದಿವಸ ಮಿಸ್ ಮಾಡ್ಕೋತೀನಿ. ಪ್ರತಿ ದಿವಸ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕ ಯಾವುದೋ ಒಂದು ರೀತಿ ಅವ್ರ ನೆನ್ಪು ಬರ್ತಾನೆ ಇರುತ್ತೆ. ಈ ಸಿನಿಮಾ ಮಾಡಿದಾಗ್ಲೂ ಅಷ್ಟೇ. ಯಾಕಂದ್ರೆ ಎಲ್ಲ ಅವ್ರ ಜೊತೆ ಕೆಲಸ ಮಾಡಿದವರು, ಸಂತೋಷ್ ಸರ್ ಆಗ್ಲಿ, ಅಜ್ನೀಶ್ ಸರ್ ಆಗ್ಲಿ, ವಿಜಯ್ ಸರ್ ಆಗ್ಲಿ, ಎಲ್ಲರೂ ನಮ್ಮ ಚಿಕ್ಕಪ್ಪನ ಜೊತೆ ಕೆಲಸ ಮಾಡಿದವರು. ಅವರಷ್ಟೇ ಅಲ್ಲ, ಇಡೀ ಯೂನಿಟ್ ಅಲ್ಲಿ ಪ್ರತಿಯೊಬ್ರು ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡಿದವರು. ಸೊ ನಾನು ಅಲ್ಲಿ ಆ ಜಾಗದಲ್ಲಿ ನಾನು ನಿಂತಾಗ ಅಂದ್ರೆ ಬರೀ ನೆನಪುಗಳು, ಎಲ್ಲರಿಂದನೂ ಶೂಟಿಂಗ್ ಅಲ್ಲಿ ಅವ್ರ ಜೊತೆ ಕಳೆದ ಕ್ಷಣಗಳನ್ನ ಕೇಳ್ತಾ ಇದ್ದೆ. ಸೊ ಪ್ರತಿಯೊಂದ್ ದಿವಸ ಅವ್ರನ್ನ ಮಿಸ್ ಮಾಡ್ಕೋತಾನೆ ಇದ್ದೆ. ಸಂತೋಷ್ ಸರ್, ಯುವ ಯಾರಿವ? ನಿಮ್ಮವ ಅಷ್ಟೇ. ಏನಂದ್ರೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ಈಗ ಜನರ ಮಡಲಿಗೆ, ನಿಮ್ಮ ಮಡಲಿಗೆ ಹಾಕ್ತಾ ಇದ್ದೀವಿ. ಸೊ ನೀವೇ ಮುಂದೆ. ಈಗ ಏನಾಗತ್ತೆ, ಎಷ್ಟೇ ದೊಡ್ಡ ಬೋಗಿ ಆಗಿರ್ಲಿ, ಎಷ್ಟೇ ಉದ್ದದ ಬೋಗಿಗಳಾಗಿರ್ಲಿ, ಎಷ್ಟು ಸಂಖ್ಯೆ ದೊಡ್ಡದಾಗಿರ್ಲಿ, ಬಟ್ ಅದಕ್ಕೊಂದು ಎಂಜಿನ್ ಬೇಕಲ್ಲ. ಆ ಎಂಜಿನೇ ನೀವು ಜನಗಳು, ಅದಕ್ಕೆ ಫ್ಯೂಯಲ್ಲೇ ನೀವು ಜನಗಳು. ಸೊ ನೀವು ಈ ಬೋಗಿನ, ಈ ಭಾರನ ತಗೊಂಡೋಗಿ ಜನರಿಗೆ ತಲುಪಿಸಿ ಅಂತ ನಾನು ಕೇಳ್ಕೊತೀನಿ. ಯುವ ನಿಮ್ಮವ. ಸರ್, ಹಾಗೆ ಇದೊಂದು ಫೋಟೋ, ಇದನ್ನ ನೋಡಿದಾಗ ನನಗೆ ನೆನಪಾಗಿದ್ದು, ಅಪ್ಪು ಸರ್ ಪಾರ್ವತಮ್ಮ ಅವ್ರ ಕೈಯನ್ನ ಈ ತರ ಇಟ್ಕೊಂಡಿರ್ತಾರೆ, ಅದು ಚಂದನ್ ಅವ್ರು ತೆಗ್ದಿರ್ತಾರೆ. ಸೊ ಅದನ್ನೇ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಈ ಪೋಸ್ಟರ್. ಇಲ್ಲಮ್ಮ, ಇದು ಸಿನಿಮಾ ಆಕ್ಚುಲಿ ಅದು ಹೌದು. ನನಗೆ ಈಗ ನೀವು ಹೇಳದ್ಮೇಲೆ ಜ್ಞಾಪಕ ಆಯ್ತು, ಸಿನಿಮಾದಲ್ಲಿ ಇದೊಂದು ಮೂಮೆಂಟ್ ಇದು. ಸೊ ಇರೋದು ಹಂಗೆ ಒಂದು ಮೂಮೆಂಟ್, ತಂದೆ ಜೊತೆ ಹೋಗ್ತಾ ಇರೋ ಒಂದು ಮೂಮೆಂಟು. ಪ್ರಾಬ್ಲಿ ನನಗೂ ಇಲ್ಲಿ ನೋಡಿದಾಗ ನೀವು ಹೇಳಿದ ಜ್ಞಾಪಕ ಆಯ್ತು. ಸೊ ಅದು ಹಂಗೆ ಅಲ್ವಾ, ಒಂದು ಜವಾಬ್ದಾರಿ ಅಂತ ಬಂದ್ಮೇಲೆ ತಂದೆ ತಾಯಿಗೆ ಒಂದು ಕೈ ಹಿಡಿದು, ಅವ್ರು ನಮ್ಮನ್ನ ಕೈ ಹಿಡಿದು ಕರ್ಕೊಂಡ್ ಬಂದಿರ್ತಾರೆ. ಒಂದು ಘಟ್ಟಕ್ಕೆ ಹೋದ್ಮೇಲೆ ನಾವು ಅವ್ರ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ಅದೊಂದು ಸೈಕಲ್. ಆ ಸೈಕಲ್ನ ಯುವ ನೆನಪಿಸುತ್ತಮ್ಮ ಎಲ್ಲರಿಗೂ.
ಶ್ಯಾಮ್ ಸರ್, ಈಗ ಆಲ್ರೆಡಿ ನಿಮ್ದು ಅಪ್ಪ ಐ ಲವ್ ಯು ಸರ್ ಸಾಂಗ್ ರೆಕಾರ್ಡ್ ಬ್ರೇಕ್ ಕ್ರಿಯೇಟ್ ಮಾಡಿದೆ. ಸೊ ಈ ಹಾಡು ಮತ್ತೆ ಅದನ್ನೇ ರೆಕಾರ್ಡ್ನ ಬ್ರೇಕ್ ಮಾಡುತ್ತಾ ಹೇಗೆ ಅಂತ? ಆ್ಯಕ್ಚುಲಿ ಇವಾಗ ಅವರು ಒಂದು ತುಂಬ ಒಳ್ಳೆ ಇದನ್ನು ಕೊಟ್ಟರು, ಐಡಿಯಾ ಕೊಟ್ಟರು. ಅಪ್ಪು ಸರ್ ಹಿಂಗೆ ತಪ್ಕೊಂಡಾಗ ಎದೆಯಿಂದ ಹಿಂಗೆ ಇದು ಮಾಡ್ತಿರೋ ಅಂತ. ಯಾಕೆ ಎಲ್ಲರೂ ಅವ್ರವ್ರ ಪ್ರೀತಿ ಮಾಡೋರು ಅಪ್ಪಂದಿರನ್ನ ಇಟ್ಕೊಂಡಿದ್ರು, ಅವ್ನು ಫೋಟೋ ಮಾಡ್ಕೊಂಡು ಯಾಕೆ ರೀಲ್ ಮಾಡಬಾರ್ದು? ಇದನ್ನೇನಾದ್ರೂ ಆ ಥರ ಮಾಡಿ ಅವ್ರವ್ರ ಪ್ರೀತಿ ತೋರಿಸಿದ್ರೆ ಡೆಫಿನೆಟ್ಲಿ ಆ ಸಾಂಗ್ನು ಹೊಡೆಯುತ್ತೆ ಇದು. ಬಟ್ ಇದು ಒಂದು ಒಳ್ಳೆ ಮೀನಿಂಗ್ಫುಲ್ಲೇ ಸಾಂಗು, ಸೊ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಅವರೇ ಮಾತಾಡಿದಾರೆ ಬಿಡಿ. ಅಲ್ಲ ಮ್ಯಾಕ್ಸಿಮಮ್ ಇರುತ್ತೆ ಥಿಯೇಟರ್ಸ್ ಎಲ್ಲ, ಬಿಕಾಸ್ ಇಂಟ್ರೊಡಕ್ಷನ್ ಆಮೇಲೆ ಅಷ್ಟೇ ಡಿಮಾಂಡ್ ಇದೆ. ಸೊ ಮ್ಯಾಕ್ಸಿಮಮ್ ಥಿಯೇಟರ್ ರಿಲೀಸ್ ಆಗುತ್ತೆ. ಆಮೇಲೆ ಸಿನಿಮಾ ಜರ್ನಿ ಬಗ್ಗೆ ಟೆಕ್ನಿಷಿಯನ್ಸ್ ಹೇಳಬೇಕು, ನಾವೇನು ಬರ್ತೀವಿ ಹೋಗ್ತೀವಿ. ಸೊ ಹಾಗಾಗಿ ಎಲ್ಲ ಡೈರೆಕ್ಟರ್ ಹೇಳಿದ್ದಾರೆ. ಸೊ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನನ್ನ ಫೇವ್ರೇಟ್ ಸಾಂಗ್ ಇದೆ ಆ್ಯಕ್ಚುಲಿ, ಬಿಕಾಸ್ ಆಗ್ಲಿಂದ ಹೇಳ್ಬೇಕಂತ ಇದ್ದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರ ತಂದೆ ಹೀರೋ, ಸೊ ನನಗೂ ಸಹ ಎಲ್ಲರಿಗೂ ಸಹ. ಸೊ ನನ್ನ ಫೇವ್ರೇಟ್ ಸಾಂಗ್ ಇದು. ಸೊ 100% ನಿಮ್ಮಷ್ಟು ನಾನು ಭಾವುಕನಾಗಿದ್ದೀನಿ. ನೋಡೋಣ ಈ ಸಾಂಗ್ ಎಲ್ಲಿ ತೊಗೊಂಡೋಗುತ್ತೆ. ಇವ್ರು ಹೇಳ್ದಂಗೆ ಒಳ್ಳೆ ಐಡಿಯಾ ಇದೆ ಆ್ಯಕ್ಚುಲಿ. ಎಲ್ಲರೂ ರೀಲ್ಸ್ ಮಾಡಿದ್ರೆ ಐ ಥಿಂಕ್ ದಿಸ್ ಸಾಂಗ್ ವಿಲ್ ಗೋ ಸಮ್ವೇರ್.